ಹಸಿರು ಕಾಡಿನ ಮಧ್ಯೆ ದೊಡ್ಡ ಆಲದ ಮರದ ಬಳಿ ಒಂದು ಸುಂದರ ಲೋಕ ಇತ್ತು. ಆ ಲೋಕದಲ್ಲಿ ಹಕ್ಕಿಗಳ ಹಾಡು, ಮರಗಳ ನಗು, ಗಾಳಿಯ ಸದ್ದು ಎಲ್ಲವೂ ಸಂಗೀತದಂತೆ ಇತ್ತು. ಅಲ್ಲಿ ವಾಸಿಸ್ತಾ ಇದ್ದವರು ಅನೇಕ ಹಕ್ಕಿಗಳು. ಅವುಗಳಲ್ಲಿ ಇಬ್ಬರು ತುಂಬ ಪರಿಚಿತರು, ಮೈನಾ ಹಕ್ಕಿ ಮತ್ತು ಗಿಣಿಹರಿ. ಮೈನಾ ಹಕ್ಕಿಯದು ಚುರುಕು ಸ್ವಭಾವ, ಹಳದಿ ರೆಕ್ಕೆಗಳು, ಚುರುಕಾದ ಕಣ್ಣುಗಳು, ಯಾವಾಗಲೂ ನಗುವ ಮುಖ. ಹರಿ ಒಂದು ಹಸಿರು ಗಿಣಿ, ಕೆಂಪು ಕೊಕ್ಕು, ಮೃದು ಮಾತು, ಸ್ವಲ್ಪ ಜಿದ್ದು. ಇಬ್ಬರು ಪ್ರತಿದಿನ ಒಟ್ಟಿಗೆ ಆಟ ಆಡ್ತಾ ಇದ್ರು, ಬೀಜ ಹುಡುಕ್ತಾ ಇದ್ರು, ಹಾಡು ಹಾಡ್ತಾ ಇದ್ರು. ಎಲ್ಲರೂ ಅವರನ್ನು ಇವರು ಒಳ್ಳೆಯ ಸ್ನೇಹಿತರು ಅಂತ ಹೇಳ್ತಾ ಇದ್ರು. ಒಂದು ಬೆಳಿಗ್ಗೆ ಮಳೆ ಬಿದ್ದ ಬಳಿಕ ಕಾಡು ತುಂಬ ಹೊಳಪಾಗಿತ್ತು. ಮರದ ಕೆಳಗೆ ಬೀಜಗಳು ಬಿದ್ದಿದ್ವು. ಮೈನಾ ಹಕ್ಕಿ ಮತ್ತು ಗಿಣಿಹರಿ ಇಬ್ಬರು ಆಹಾರ ಹುಡುಕ್ತಾ ಹಾರ್ತಾ ಇದ್ರು. ಅಷ್ಟರಲ್ಲಿ ಮರದ ಬೇರು ಬಳಿ ಒಂದು ದೊಡ್ಡ ಹೊಳೆಯುವ ಬೀಜ ಕಂಡಿತು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಅಂತ ಮೈನಾ ಹಕ್ಕಿ ಕೂಗಿ ಹೇಳ್ತಾಳೆ. ಇದನ್ನು ನಾನೇ ಮೊದಲು ನೋಡಿದ್ದು ಅಂತ ಗಿಣಿಹರಿ ಹೇಳ್ತಾನೆ. ಮೈನಾ ಹಕ್ಕಿ ಕೂಡ ತಕ್ಷಣ ಹೇಳ್ತಾಳೆ, ಇಲ್ಲ ಇಲ್ಲ, ನಾನೇ ಇಲ್ಲಿಗೆ ಮೊದಲು ಬಂದಿದ್ದು ಅಂತಾಳೆ. ಇಬ್ಬರು ಒಂದೇ ಸಮಯದಲ್ಲಿ ಬೀಜಕ್ಕೋಸ್ಕರ ಜಗಳವನ್ನು ಮಾಡ್ತಾರೆ. ರೆಕ್ಕೆಗಳನ್ನು ಬಡಿತಾರೆ, ಕಣ್ಣುಗಳನ್ನು ಕೆಂಪಗಾಗಿ ಮಾಡಿಕೊಳ್ತಾರೆ. ಇದು ನನ್ನದು, ಇದು ನನ್ನದು, ನೀನು ಯಾವಾಗಲೂ ಜಾಸ್ತಿ ತಗೊಳ್ತೀಯ, ನೀನು ಜಿದ್ದು ಅಂತ ಮಾತಿಗೆ ಮಾತಾಗಿ ಜಗಳ ದೊಡ್ಡದಾಯಿತು. ಸುತ್ತಮುತ್ತಲಿನ ಹಕ್ಕಿಗಳು ಕೂಡ ನೋಡ್ತಾ ಇದ್ರು. ಕೆಲವರು ಇವರ ಜಗಳವನ್ನು ನೋಡಿ ಹೆದರ್ತಾರೆ, ಇನ್ನು ಕೆಲವು ಹಕ್ಕಿಗಳು ನಗ್ತಾರೆ. ಆದರೆ ಯಾರಿಗೂ ಏನೂ ಹೇಳಲು ಧೈರ್ಯವಾಗಲಿಲ್ಲ. ಮೈನಾ ಹಕ್ಕಿಗೆ ತುಂಬ ಕೋಪ ಬಂತು. ನಿನ್ನ ಜೊತೆ ಸ್ನೇಹವೇ ಬೇಡ ಅಂತ ಹೇಳಿ ತಿರುಗಿ ಬಿಡ್ತಾಳೆ. ಹರಿಗೂ ಕೂಡ ಈ ಮಾತಿನಿಂದ ನೋವಾಯಿತು. ನೀನು ಸ್ವಾರ್ಥಿ ಅಂತ ಕೂಗಿ ಇನ್ನೊಂದು ಕೊಂಬೆಗೆ ಹಾರಿ ಹೋಗ್ತಾನೆ. ಆ ಬೀಜ ಮಾತ್ರ ಅವರಿಬ್ಬರ ನಡುವೆ ಮೌನವಾಗಿ ಬಿದ್ದಿತ್ತು. ಸ್ವಲ್ಪ ಹೊತ್ತಿನ ನಂತರ ಮರದ ಮೇಲಿನಿಂದ ಒಂದು ಜಾಣಗಿಳಿ ಇಳಿದು ಬಂತು. ಅವನಿಗೆ ಕಣ್ಣುಗಳಲ್ಲಿ ಅನುಭವದ ಬೆಳಕು. ಅವನು ಶಾಂತವಾಗಿ ಹೇಳ್ತಾನೆ, ಮಕ್ಕಳೇ, ಯಾಕೆ ಇಷ್ಟು ಜಗಳ ಮಾಡ್ತಾ ಇದ್ದೀರಾ? ಮೈನಾ ಹಕ್ಕಿ ನಡೆದ ಕಥೆಯನ್ನು ಹೇಳ್ತಾಳೆ. ಹರಿ ತನ್ನ ನೋವನ್ನು ಹೇಳಿಕೊಳ್ತಾನೆ. ಆ ಜಾಣಗಿಳಿ ಎಲ್ಲವನ್ನ ಗಮನದಿಂದ ಕೇಳ್ತಾನೆ. ನಂತರ ನಗ್ತಾ ಹೇಳ್ತಾನೆ, ಒಂದು ಬೀಜಕ್ಕಾಗಿ ಸ್ನೇಹ ಕಳೆದುಕೊಳ್ಳುವುದು ಜಾಣತನವೇ? ಇಬ್ಬರು ಆ ಜಾಣಗಿಳಿಯ ಮಾತಿಗೆ ತಲೆ ತಗ್ಗಿಸ್ತಾರೆ. ಆ ಗಿಳಿ ಮುಂದುವರೆಸ್ತಾನೆ, ಈ ಬೀಜ ಒಂದೇ ಇದ್ರೂ ಸ್ನೇಹ ದೊಡ್ಡದು. ಇದನ್ನು 2 ಭಾಗ ಮಾಡಿ ತಿನ್ಬಹುದಲ್ವಾ ನಿಮಗೆ? ಅವನು ತನ್ನ ಕೊಕ್ಕಿನಿಂದ ಆ ಬೀಜವನ್ನು 2 ಸಮಭಾಗಗಳಾಗಿ ಉಡಿತಾನೆ. ಮೈನಾ ಹಕ್ಕಿಯ ಕಣ್ಣುಗಳಲ್ಲಿ ಆಶ್ಚರ್ಯ, ಹರಿಯ ಮುಖದಲ್ಲಿ ನಗು. ಇಬ್ಬರು ತಮ್ಮ ಭಾಗವನ್ನು ಕೈಯಲ್ಲಿ ಹಿಡಿದುಕೊಳ್ತಾರೆ. ಕ್ಷಣ ಕಾಲ ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ನಂತರ ಒಟ್ಟಿಗೆ ನಗ್ತಾರೆ. ಕ್ಷಮಿಸು ಮೈನಾ ಅಂತ ಹರಿ ಗಿಣಿ ಮೈನಾ ಹಕ್ಕಿಯಲ್ಲಿ ಕ್ಷಮೆ ಕೇಳ್ತಾನೆ. ಮೈನಾ ಹಕ್ಕಿ ಕೂಡ ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳ್ತಾಳೆ. ಅವರು ತಮ್ಮ ಭಾಗದ ಬೀಜವನ್ನು ತಿಂತಾರೆ. ಆದರೆ ಅದಕ್ಕಿಂತಲೂ ಸಿಹಿಯಾದುದು ಮರುಕಳಿಸಿದ ಸ್ನೇಹ. ಆ ದಿನದಿಂದ ಮೈನಾ ಮತ್ತು ಹರಿ ಬದಲಾಗ್ತಾರೆ. ಏನಾದರೂ ಸಿಕ್ಕಿದ್ರೆ ಹಂಚಿಕೊಳ್ಳೋಣ ಅಂತ ಮುಂದೆ ಹೇಳ್ತಾ ಇದ್ರು. ಜಗಳ ಬಂದರೂ ಮಾತನಾಡಿ ಪರಿಹರಿಸ್ತಾ ಇದ್ರು. ಇತರೆ ಹಕ್ಕಿಗಳಿಗೂ ಇದು ಪಾಠವಾಯಿತು. ಚಿಕ್ಕ ವಿಷಯಕ್ಕೆ ಜಗಳ ಮಾಡಬಾರ್ದು, ಸ್ನೇಹವನ್ನು ಕಾಪಾಡಬೇಕು ಎಂಬುದು ಅವರಿಗೂ ಅರ್ಥ ಆಯಿತು. ಸಂಜೆಯ ಹೊತ್ತಿನಲ್ಲಿ ಕಾಡು ಮತ್ತೆ ಹಾಡಿನಿಂದ ತುಂಬಿತು. ಮೈನಾ ಹಕ್ಕಿ ಮತ್ತು ಹರಿ ಗಿಣಿ ಒಟ್ಟಿಗೆ ಕುಳಿತು ಹಾಡ್ತಾ ಇದ್ರು. ಜಾಣಗಿಣಿ ದೂರದಿಂದ ನೋಡಿ ನಗ್ತಾ ಇದ್ದ. ಆ ಕಾಡಿನಲ್ಲಿ ಆ ದಿನದಿಂದ ಒಂದು ಮಾತು ಪ್ರಸಿದ್ಧವಾಯಿತು, ಹಂಚಿಕೊಂಡರೆ ಸಂತೋಷ, ಜಗಳ ಮಾಡಿದರೆ ನಷ್ಟ. ಆ ದಿನದ ನಂತರ ಕಾಡಿನಲ್ಲಿ ಒಂದು ಸಣ್ಣ ಬದಲಾವಣೆ ಕಾಣಿಸಿತು. ಮೈನಾ ಹಕ್ಕಿ ಮತ್ತು ಹರಿ ಮಾತ್ರವಲ್ಲ, ಇತರೆ ಹಕ್ಕಿಗಳು ಕೂಡ ಹಂಚಿಕೊಳ್ಳುವ ಆಟ ಪ್ರಾರಂಭಿಸಿದ್ರು. ಯಾರಿಗಾದರೂ ಹೆಚ್ಚು ಬೀಜ ಸಿಕ್ಕಿದ್ರೆ ಇದನ್ನು ಯಾರ ಜೊತೆ ಹಂಚಿಕೊಳ್ಳಬಹುದು ಅಂತ ಯೋಚಿಸ್ತಾ ಇದ್ರು. ಚಿಕ್ಕ ಹಕ್ಕಿಗಳು ಮೈನಾ ಮತ್ತು ಹರಿಯನ್ನು ನೋಡಿ ಕಲಿತವೆ. ಒಂದು ದಿನ ಮಳೆ ಜೋರಾಗಿ ಬೀಳುತ್ತೆ. ಆವಾಗ ಆಹಾರ ಕಡಿಮೆ ಆಗುತ್ತೆ.
ಆಗ ಮೈನಾ ಹಕ್ಕಿಯ ಬಳಿ ಇದ್ದ ಬೀಜಗಳನ್ನು ಹರಿಯ ಜೊತೆ ಹಂಚಿಕೊಳ್ತಾಳೆ. ಮತ್ತೊಂದು ದಿನ ಹರಿ ಮೈನಾ ಹಕ್ಕಿಗೆ ಸುರಕ್ಷಿತವಾದ ಕೊಂಬೆಯನ್ನು ತೋರಿಸ್ತಾನೆ. ಹೀಗೆ ಅವರ ಸ್ನೇಹ ದಿನ ದಿನೇ ಗಟ್ಟಿಯಾಯಿತು. ಜಾಣ ಗಿಣಿ ಹಕ್ಕಿಗಳಿಗೆ ಹೇಳ್ತಾ ಇದ್ದ, ಸ್ನೇಹ ಅಂದರೆ ಒಟ್ಟಿಗೆ ನಗುವುದು ಮಾತ್ರ ಅಲ್ಲ, ಕಷ್ಟದಲ್ಲಿ ಹಂಚಿಕೊಳ್ಳುವುದೇ ನಿಜವಾದ ಸ್ನೇಹ. ಆ ಮಾತುಗಳು ಕಾಡಿನ ಗಾಳಿಯಲ್ಲಿಯೇ ಬೆರೆತು ಎಲ್ಲ ಹಕ್ಕಿಗಳ ಹೃದಯ ತಲುಪಿದ್ವು. ಮೈನಾ ಹಕ್ಕಿ ಮತ್ತು ಹರಿ ಅಂದುಕೊಳ್ತಾರೆ, ಒಂದು ಬೀಜ ನಮ್ಮನ್ನು ಬೇರ್ಪಡಿಸಲಿಲ್ಲ, ಸ್ನೇಹ ನಮ್ಮನ್ನು ಒಂದಾಗಿಸಿತು. ಈ ಕಥೆಯ ನೀತಿ: ಸ್ನೇಹ ಯಾವಾಗಲೂ ವಸ್ತುವಿಗಿಂತ ದೊಡ್ಡದು. ಹಂಚಿಕೊಳ್ಳುವ ಮನಸ್ಸೇ ನಿಜವಾದ ಬುದ್ಧಿ. ಮಾತಾಡಿದರೆ ಸಮಸ್ಯೆ ಪರಿಹಾರವಾಗ್ತದೆ. ಜಗಳ ಬಂದಾಗ ದೂರ ಹೋಗಬೇಡಿ, ಮಾತಾಡಿ, ನಗ್ತಾ ಪರಿಹರಿಸಿಕೊಳ್ಳಿ. ಸ್ನೇಹ ಅಂದರೆ ಹಂಚಿಕೊಳ್ಳುವ ಹೃದಯ.